ಇವತ್ತೇ ರಾತ್ರಿ ಟ್ರಂಪ್ ಡೆಡ್ಲೈನ್ ಎಂಡ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಂಧಾನನ ಸಮರಾನ ಅನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಆವರಿಸಿದೆ. ಅದಾಗಲೇ ಇರಾನ್ ನೆತ್ತಿ ಕಬ್ಜಾ ಮಾಡಿದ ಅಮೆರಿಕ, ಇಸ್ರೇಲ್ ಬೆಂಕಿ ಮಳೆ ಸುರಿಸ್ತಾ ಇವೆ. ಮುಸ್ತಫಾ ಖಮೇನಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅನ್ನುವಂತಹ ಸುದ್ದಿ ಹಬ್ಬಿದೆ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಗ್ಯಾಸ್ ಸಿಗದೆ ಆಟೋಗಳು ತಳ್ಳೋ ಬಂಡಿಯಾಗಿದ್ದಾವೆ. ಎಲ್ಲಿ ಹೋದ್ರೂ ಕ್ಯೂ ಕಾಣಿಸ್ತಾ ಇದ್ದು ಹೊಟ್ಟೆ ಬಟ್ಟೆ ಮರೆತ ಚಾಲಕರಿಗೆ ಹಗಲು ರಾತ್ರಿಗಳು ಒಂದಾಗಿದ್ದಾವೆ. ಬಿಕ್ಕಟ್ಟು ಶಮನಕ್ಕೆ ಆಟೋ ಮಾರಾಟದ ಸ್ಥಿತಿಗೆ ಬಂದಿದ್ದಾರೆ. ಎಲೆಕ್ಟ್ರಿಕ್ ಸಿಎನ್ಜಿ ಆಟೋಗಳ ಕಡೆಗೆ ಚಾಲಕರ ಆಸಕ್ತಿ ಜಾರಿದೆ. ಉಪಕದನಕ್ಕೆ ನಾಳೆ ಒಂದೇ ಒಂದು ದಿನ ಅಡ್ಡಿ. ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ದಾವಣಗೆರೆಯಲ್ಲಿ ಮಾಜಿ ಕ್ಯಾಪ್ಟನ್ಗೆ ಫೀಲ್ಡ್ಗಿಳಿಸಿದಂಥ ಡಿಕೆಶಿ ಜಮೀರ್ಗೆ ಟಕ್ಕರ್ ಕೊಟ್ರೆ, ಇತ್ತ ಬಾಗಲಕೋಟೆಯಲ್ಲಿ ಸಿಎಂ ಅಬ್ಬರಿಸಿದ್ರು. ಬಿಜೆಪಿ ಕೌಂಟರ್ ಕೊಡ್ತು. ಇತ್ತ ಅಧಿಕಾರ ಹಸ್ತಾಂತರ ಸಮರಕ್ಕೂ ಚಾಲನೆ ಸಿಕ್ಕಿದೆ. ಬಸವಜಯ ಮೃತ್ಯುಂಜಯ ಶ್ರೀ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ಪ್ರಸಾದ ಕೊಡ್ತೀನಿ ಅಂತ ಕರೆದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ದೂರು ನೀಡಲಾಗಿದೆ. ಆದರೆ ಆರೋಪ ತಳ್ಳಿ ಹಾಕಿದ ಸ್ವಾಮೀಜಿ 3 ಕೋಟಿ ರೂಪಾಯಿ ಬ್ಲಾಕ್ ಮೇಲ್ ಅಂತ ಹೇಳಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತೆರೆ ಮೇಲೆ ಪ್ರೇಮ ಕಥೆ ಅರಳಿಸಿ ಹಸೆಮಣೆ ಏರಿದ ಜೋಡಿಯ ಮದುವೆಗೆ ತಿಂಗಳು ಕಳೆದಿದೆ. ಉದಯಪುರದಲ್ಲಿ ಸಪ್ತಪದಿ ತುಳಿದ ಬಳಿಕ ಇವತ್ತು ಮಂಜಿನ ಊರಿಗೆ ಊಟ ಬಡಿಸಿದೆ. ಪ್ರಕೃತಿ ಮಡಿಲಿನಲ್ಲಿ ರಶ್ಮಿಕಾ ವಿಜಯ್ ಮೆಂಚಿದ್ರು. ರಿಸೆಪ್ಷನ್ಗೆ ಬಂದಂಥ ಗಣ್ಯರು ಶುಭ ಹಾರೈಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.